ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸಹಿ ಅಭಿಯಾನವನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ಸ್ಯಾಂಕಿ ಕೆರೆ ಇದು ನೀರಿನ ಸಂಗ್ರಹವಾಗಿದ್ದರಿಂದ, ನೀರಿನ ಒಂದು ಸೆಲೆಯಾಗಿದ್ದರಿಂದ ಸ್ಯಾಂಕಿ ಟ್ಯಾಂಕ್ ಅನ್ನ ಉಳಿಸಿ ಅಂತಕ್ಕಂತಹ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು. ಆದ್ರೆ ಈಗ ಏಕಾಏಕಿ ಸ್ಯಾಂಕಿ ಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನ ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಬಹಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗಾಗಲೇ ನೋಡ್ಬೋದು, ಬೆಂಗಳೂರಿನ ಹಳೆಯ ಕೆರೆ ಅಂತಂದ್ರೆ ಅದು ಸ್ಯಾಂಕಿ ಕೆರೆ. ಸೊ ಇಂಥ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ಕೆಲಸವನ್ನ ಇವತ್ತು ಸಾರ್ವಜನಿಕರು ಮತ್ತು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಿ ಅನ್ನುವಂಥ ಅಭಿಯಾನವನ್ನ ಈಗಾಗಲೇ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಅವರು ಶುರು ಮಾಡಿರ್ತಕ್ಕಂಥದ್ದು. ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟರಿ ಆಗಿ ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ ಇಡೀ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೇವೆ. ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ, ಈ ಒಂದು ಕೆರೆಯನ್ನ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೇವೆ. ಸೊ ಸ್ಯಾಂಕಿ ಕೆರೆಯನ್ನ ಉಳಿಸಿ ಅನ್ನೋಂಥದ್ದು, ಯಾಕಂದ್ರೆ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂತ ಸಾಧ್ಯತೆ ಇರತಕ್ಕಂಥದ್ದು, ಅಂತರ್ಜಲಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಈ ಅಭಿವೃದ್ಧಿಯನ್ನ ಸಹಿಸ್ತಾ ಇಲ್ಲ ಅಂತ ಆರೋಪವನ್ನ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಇದು ಅಭಿವೃದ್ಧಿ ಅಲ್ಲ, ಏನು ಅನವಶ್ಯಕ ಪ್ರಾಜೆಕ್ಟ್ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇದು ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸಹಿ ಅಭಿಯಾನವನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ಸ್ಯಾಂಕಿ ಕೆರೆ ಇದು ನೀರಿನ ಸಂಗ್ರಹವಾಗಿದ್ದರಿಂದ, ನೀರಿನ ಒಂದು ಸೆಲೆಯಾಗಿದ್ದರಿಂದ ಸ್ಯಾಂಕಿ ಟ್ಯಾಂಕ್ ಅನ್ನ ಉಳಿಸಿ ಅಂತಕ್ಕಂತಹ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು. ಆದ್ರೆ ಈಗ ಏಕಾಏಕಿ ಸ್ಯಾಂಕಿ ಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನ ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಬಹಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗಾಗಲೇ ನೋಡ್ಬೋದು, ಬೆಂಗಳೂರಿನ ಹಳೆಯ ಕೆರೆ ಅಂತಂದ್ರೆ ಅದು ಸ್ಯಾಂಕಿ ಕೆರೆ. ಸೊ ಇಂಥ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ಕೆಲಸವನ್ನ ಇವತ್ತು ಸಾರ್ವಜನಿಕರು ಮತ್ತು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಿ ಅನ್ನುವಂಥ ಅಭಿಯಾನವನ್ನ ಈಗಾಗಲೇ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಅವರು ಶುರು ಮಾಡಿರ್ತಕ್ಕಂಥದ್ದು. ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟರಿ ಆಗಿ ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ ಇಡೀ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೇವೆ. ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್
ಪ್ರಾಜೆಕ್ಟೇ ಬೇಡ, ಈ ಒಂದು ಕೆರೆಯನ್ನ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ಸೊ ಸ್ಯಾಂಕಿ ಕೆರೆಯನ್ನು ಉಳಿಸಿ ಅನ್ನೋಂಥದ್ದು, ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಂತರ್ಜಲಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಈ ಅಭಿವೃದ್ಧಿಯನ್ನ ಸಹಿಸ್ತಾ ಇಲ್ಲ ಅಂತ ಆರೋಪವನ್ನ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಇದು ಅಭಿವೃದ್ಧಿ ಅಲ್ಲ, ಏನು ಅನವಶ್ಯಕ ಪ್ರಾಜೆಕ್ಟ್ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇದು ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸಹಿ ಅಭಿಯಾನವನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ಸ್ಯಾಂಕಿ ಕೆರೆ ಇದು ನೀರಿನ ಸಂಗ್ರಹವಾಗಿದ್ದರಿಂದ, ನೀರಿನ ಒಂದು ಸೆಲೆಯಾಗಿದ್ದರಿಂದ ಸ್ಯಾಂಕಿ ಟ್ಯಾಂಕ್ ಅನ್ನ ಉಳಿಸಿ ಅಂತಕ್ಕಂತಹ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು. ಆದ್ರೆ ಈಗ ಏಕಾಏಕಿ ಸ್ಯಾಂಕಿ ಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನ ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಬಹಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗಾಗಲೇ ನೋಡ್ಬೋದು, ಬೆಂಗಳೂರಿನ ಹಳೆಯ ಕೆರೆ ಅಂತಂದ್ರೆ ಅದು ಸ್ಯಾಂಕಿ ಕೆರೆ. ಸೊ ಇಂಥ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ಕೆಲಸವನ್ನ ಇವತ್ತು ಸಾರ್ವಜನಿಕರು ಮತ್ತು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಿ ಅನ್ನುವಂಥ ಅಭಿಯಾನವನ್ನ ಈಗಾಗಲೇ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಅವರು ಶುರು ಮಾಡಿರ್ತಕ್ಕಂಥದ್ದು. ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟರಿ ಆಗಿ ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ ಇಡೀ ಸ್ಯಾಂಕಿ ಕೆರೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೇವೆ. ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ, ಈ ಒಂದು ಕೆರೆಯನ್ನ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ಸೊ ಸ್ಯಾಂಕಿ ಕೆರೆಯನ್ನು ಉಳಿಸಿ ಅನ್ನೋಂಥದ್ದು, ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಂತರ್ಜಲಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಈ ಅಭಿವೃದ್ಧಿಯನ್ನ ಸಹಿಸ್ತಾ ಇಲ್ಲ ಅಂತ ಆರೋಪವನ್ನ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಇದು ಅಭಿವೃದ್ಧಿ ಅಲ್ಲ, ಏನು ಅನವಶ್ಯಕ ಪ್ರಾಜೆಕ್ಟ್